ನನ್ನ ಐಡೆಂಟಿಟಿ ರಿವೀಲ್ ಆಗಬಾರ್ದು ಎಟ್ ಎನಿ ಕಾಸ್ಟ್. ಮನೋಜ್ ಎಲ್ಲಿ ತನ್ನ ಐಡೆಂಟಿಟಿ ರಿವೀಲ್ ಮಾಡ್ಬಿಡ್ತಾನೋ ಅನ್ನೋ ಟೆನ್ಷನ್ನಲ್ಲಿ ಗೌತಮ್ ಹಣೆ ಉಜ್ಕೋತಿದ್ದ. ರಕ್ಷಾ ಶರಣ್ಯ ಜೊತೆ ಹೋಟೆಲ್ ಹೊರಗಡೆ ಕಾರ್ ಹತ್ರ ನಿಂತಿದ್ಲು. ನಿರಂಜನ್ ಅವ್ರ ಹತ್ರ ಬಂದು, ರಕ್ಷಾ ಪ್ಲೀಸ್ ಐ ಆಮ್ ಸಾರಿ, ನಾನಿದೆಲ್ಲ ನಿನಗೋಸ್ಕರ ಮಾಡಿದೆ, ಆದರೆ ಆ ಜನ ಎಲ್ಲಿದ್ರೋ ಗೊತ್ತಿಲ್ಲ, ಯಾವಾಗೆಲ್ಲ ಗೌತಮ್ ನಮ್ಮ ಜೊತೆ ಇರ್ತಾನೋ ನಮ್ಗೇನಾದ್ರೂ ತೊಂದರೆ ಆಗ್ತಾನೆ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ದ. ನಿರಂಜನ್ ರಕ್ಷಾಳ ಸಿಟ್ಟಿನ ಮುಖ ನೋಡಿ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾ, ರಕ್ಷಾ ನೋಡಿಲ್ಲಿ, ಆ ಜನಕ್ಕೆ ನಮ್ಮಷ್ಟು ಜನರಲ್ಲಿ ಗೌತಮ್ ಮಾತ್ರ ಗೊತ್ತಿದೆ, ಮತ್ತೆ ಆ ಮನೆ ಅಳಿಯ ಅವ್ರ ಮುಂದೆ ಬಾಯಿ ಮುಚ್ಕೊಂಡೇ ಇದ್ದ. ಅವರು ನಮಗೆ ಬಾಯಿಗೆ ಬಂದ ಹಾಗೆ ಉಗ್ದೋದ್ರು. ಗೌತಮ್ ಇದನ್ನ ಪರ್ಪಸ್ಫುಲಿ ಮಾಡಿದಾನೆ. ಅನ್ವಿತಾ ಕಳಿಸಿದಾಳೆ ಅನ್ನೋ ನೆಪ ಇಟ್ಕೊಂಡು ನಮ್ಮ ಜೊತೆ ಇಲ್ಲಿಗೆ ಬಂದಿದ್ದ. ನಮ್ಮ ಜೊತೆ ಡಬಲ್ ಗೇಮ್ ಮಾಡ್ತಿದ್ದಾನೆ ಇಡಿಯಟ್. ಒಂದ್ ಸೈಡು ಇನ್ನೋಸೆಂಟ್ ಥರ ಆಕ್ಟ್ ಮಾಡ್ತಿದ್ದಾನೆ, ಅಂಡ್ ಇನ್ನೊಂದ್ ಸೈಡ್ ಜನರನ್ನ ನಮ್ಮ ವಿರುದ್ಧ ಎತ್ಕಟ್ತಾ ಇದ್ದಾನೆ ಅಂದ. ಅವನ ಮಾತು ರಕ್ಷಾಗೂ ನಿಜ ಅನ್ಸಿತ್ತು. ಹೌದು, ಮೇ ಬಿ ನೀನು ಹೇಳಿದ್ದು ಕರೆಕ್ಟ್. ಐ ಆಮ್ ಆಲ್ಸೋ ಸಸ್ಪಿಷಿಯಸ್ ಆಫ್ ಗೌತಮ್. ಯಾಕಂದ್ರೆ ಆ ಮನೋಜ್ ಸಡನ್ ಆಗಿ ಬಂದು ನಿನ್ ಜೊತೆ ಹಾಗೆ ಬಿಹೇವ್ ಮಾಡಿದ್ದನ್ನು ನೋಡಿದ್ರೆ ದಿಸ್ ಕಾಂಟ್ ಬಿ ಅ ಕೋಇನ್ಸಿಡೆನ್ಸ್ ಅಂತ ಹೇಳಿದ್ಲು. ಮಿಸ್ಟರ್ ಮನೋಜ್ ಈ ಸಿಟಿಯ ವೆಲ್ ನೋನ್ ಬಿಸ್ನೆಸ್ ಮ್ಯಾನ್, ಮತ್ತು ಅವನು ಆ ಗೌತಮ್ ಹತ್ರ ಅಷ್ಟು ರೆಸ್ಪೆಕ್ಟಿಂದ ಮಾತಾಡ್ತಾ ನಿಂತಿದ್ನಲ್ಲ, ನನಗೆ ಅದು ಅರ್ಥ ಆಗ್ತಿಲ್ಲ. ನನ್ನ ಸಿಕ್ಸ್ತ್ ಸೆನ್ಸ್ ಹೇಳೋ ಪ್ರಕಾರ ಗೌತಮ್ ಫ್ಯಾಮಿಲಿ ಯಾವತ್ತೋ ಮನೋಜ್ ಶೆಟ್ಟಿ ಹತ್ರ ಲೋನ್ ತಗೊಂಡಿದ್ರು ಅನ್ಸುತ್ತೆ. ಅದಕ್ಕೆ ಮನೋಜ್ ಶೆಟ್ಟಿ ಮತ್ತೆ ಅವ್ರ ಜನ ಗೌತಮ್ ಮೇಲೆ ಕಣ್ಣು ಹಾಕಿದ್ದಾರೆ. ಇನ್ನೊಂದ್ ಕಡೆ ಗೌತಮ್ ಕೂಡ ಅದೇ ವಿಷಯದ ಬಗ್ಗೆ ಥಿಂಕ್ ಮಾಡ್ತಿದ್ದ. ಆಗ್ಲೇ ಡೋರ್ ಬೆಲ್ ಸೌಂಡ್ ಆಯ್ತು. ಆದ್ರೆ ಗೌತಮ್ ತನ್ನ ಯೋಚನೆಯಲ್ಲಿ ಕಳೆದು ಹೋಗಿದ್ದ. ಆದ್ರೆ ಅವನು ಎದ್ದು ಹೋಗಿ ಡೋರ್ ಓಪನ್ ಮಾಡೋ ಮೊದಲೇ ಅನ್ವಿತಾ ಆಲ್ರೆಡಿ ಡೋರ್ ಓಪನ್ ಮಾಡೋಕೆ ಹೋಗ್ಬಿಟ್ಟಿದ್ಲು. ಅನ್ವಿತಾ ಡೋರ್ ಓಪನ್ ಮಾಡಿದ ತಕ್ಷಣ ಅವಳಿಗೆ ಭಯ ಆಗೋಯ್ತು. ಅನ್ವಿತಾ ನರ್ವಸ್ ಆಗಿ, ಡ್ಯಾಡ್ ಯು ಸ್ಕೇರ್ಡ್ ಮೀ. ಅನಿಲ್ ದೊಡ್ಡದಾಗಿ ನಗ್ತಾ, ಅನ್ವಿತಾ ಲುಕ್ ವಾಟ್ ಐ ಬ್ರಾಟ್. ಇದು ಒಂದು ಆಂಟಿಕ್ ಗ್ಲಾಸ್ ಸೆಟ್, ರಾಜ ಮಹಾರಾಜರ ಕಾಲದ್ದು. ಇದ್ರ ಕಾಸ್ಟ್ ಜಸ್ಟ್ 50,000. ಇದು ನಿಂಗೆ ಇಡೀ ಬೆಂಗಳೂರಲ್ಲೇ ಸಿಗಲ್ಲ. ಇಟ್ಸ್ ಅ ರೇರ್ ಪೀಸ್. ಹೇಳು, ನಿಂಗೆ ಇಷ್ಟ ಆಯ್ತಾ ಹೇಗೆ? ಅನ್ವಿತಾ ಆಶ್ಚರ್ಯದಿಂದ, 50,000? ಆದ್ರೆ ಡ್ಯಾಡ್, ನಿಮ್ಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಅನಿಲ್ ನಗ್ತಾ, ಐ ಮೀನ್ ಇದ್ರ ಪ್ರೈಸ್ ಮಾರ್ಕೆಟ್ ನಲ್ಲಿ ಇವತ್ತು ಅಟ್ ಲೀಸ್ಟ್ 50,000 ಇರುತ್ತೆ. ನಾನು ಇದನ್ನ ಎಷ್ಟು ಕೊಟ್ಟು ತಗೊಂಡೆ ಹೇಳಿ ನೋಡೋಣ. ನಂತರ ಯೋಚಿಸ್ತಾ, 30,000 ಅಂದ್ಲು. ಅನಿಲ್ ಇಲ್ಲ ಅನ್ನೋ ಥರ ತಲೆ ಆಡಿಸ್ತಾ. ಅನ್ವಿತಾ ಕೂಡ್ಲೆ, ದೆನ್ 20,000? ಅನಿಲ್ ನಗ್ತಾ, ನೋ ಓನ್ಲಿ 3,000 ಅಂದ. ಗೀತಾ ಆಶ್ಚರ್ಯದಿಂದ ಕಣ್ಣರಳಿಸಿ, ರಿಯಲಿ ಇದನ್ನ 3,000 ಕೊಟ್ಟು ತಗೊಂಡ್ರ? ತುಂಬಾ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸುತ್ತೆ. ನಾನಿದು ರಿಯಲ್ ಅನ್ಕೊಂಡಿದ್ದೆ. ನಿಜವಾಗ್ಲೂ ಇದು ಒಂದು ಮಾಸ್ಟರ್ ಕಾಪಿ. ಅನಿಲ್, ಎಸ್, ಜಸ್ಟ್ ಲೈಕ್ ಯು. ಸುಮ್ನೆ ನೋಡಿದ್ರೆ ಇದು ಫೇಕ್ ಅಂತ ಹೇಳಕ್ಕೆ ಆಗಲ್ಲ. ನಾನಿದ್ನ ತಗೊಂಡ್ಮೇಲೆ ಕೆಲವರಿಗೆ ತೋರಿಸ್ದೆ, ಆದ್ರೆ ಯಾರಿಗೂ ಇದು ಫೇಕ್ ಅಂತ ಫಿಗರ್ ಔಟ್ ಮಾಡೋಕೆ ಆಗ್ಲಿಲ್ಲ ಅಂತ ಖುಷಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದ. ಗೌತಮ್ ಕೂಡ ಗ್ಲಾಸ್ನ ಕೇರ್ಫುಲ್ ಆಗಿ ನೋಡೋಕೆ ಶುರು ಮಾಡ್ದ. ಆಗ ಅನಿಲ್ ನಗ್ತಾ, ಇದು ಕಂಪ್ಲೀಟ್ ಸೆಟ್ ಅಲ್ಲ ಅನ್ವಿತಾ. ಆ ಆಂಟಿಕ್ ಮಾರ್ಕೆಟ್ ನ ಶಾಪ್ ಕೀಪರ್ ಮತ್ತೆ ನಾಳೆ ಬಂದ್ರೆ 2 ಗ್ಲಾಸ್ ಸಿಗತ್ತೆ ಅಂದಿದ್ದಾನೆ. ಆಗ ಇದು ಕಂಪ್ಲೀಟ್ ಸೆಟ್ ಆಗಿ ರೆಡಿ ಆಗತ್ತೆ ಅಂತಂದ. ಆದ್ರೆ ಗೌತಮ್ ಸಡನ್ ಆಗಿ, ಮಾವ ಮತ್ತೆ ನೀವ್ ಆ ಮಾರ್ಕೆಟ್ಗೆ ಹೋಗೋದು ಬೇಡ ಅನ್ಸ್ತಿದೆ. ಅನ್ವಿತಾ ಕೂಡ ಗೌತಮ್ ಮಾತನ್ನ ಒಪ್ಕೋತಾ, ಎಸ್ ಡ್ಯಾಡ್, ಗೌತಮ್ ಇಸ್ ರೈಟ್. ಅಲ್ಲಿ ತುಂಬಾ ಕಳ್ಳರು ಮತ್ತೆ ಪಿಕ್ ಪಾಕೆಟರ್ಸ್ ಓಡಾಡ್ತಾರೆ. ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನಾವೇನ್ ಮಾಡ್ಬೇಕಿತ್ತು? ಅನಿಲ್ ನಗ್ತಾ, ಡೋಂಟ್ ವರಿ ಅನ್ವಿತಾ, ನಥಿಂಗ್ ವಿಲ್ ಹ್ಯಾಪನ್ ಟು ಮಿ. ನೋಡು, ನಾನಿವತ್ತು ಸೇಫ್ ಆಗಿ ಮನೆಗೆ ವಾಪಸ್ ಬಂದೆ ತಾನೆ. ನನಗ ಉಳಿದಿರೋ 2 ಗ್ಲಾಸ್ನ ಇನ್ಯಾರೋ ಬಂದು ಎತ್ಕೊಂಡು ಹೋಗೋದು ಇಷ್ಟ ಇಲ್ಲ. ಯು ನೋ ಹೌ ಮಚ್ ಐ ಲವ್ ಆಂಟಿಕ್ ಥಿಂಗ್ಸ್. ಓಕೆ, ಆದ್ರೆ ನಾಳೆ ನೀವು ಒಬ್ರೇ ಹೋಗಲ್ಲ, ಗೌತಮ್ ಕೂಡ ನಿಮ್ ಜೊತೆ ಬರ್ತಾನೆ. ಬೆಳಿಗ್ಗೆ ಅನ್ವಿತಾ ಅನಿಲ್ ಮತ್ತು ಗೌತಮ್ನ ಸಿಟಿಯ ಆಂಟಿಕ್ ಮಾರ್ಕೆಟ್ಗೆ ಡ್ರಾಪ್ ಮಾಡಿದ್ರು. ಅನಿಲ್ ಹೆಮ್ಮೆಯಿಂದ, ಬಾ, ಇವಾಗ ನನ್ನ ಟ್ಯಾಲೆಂಟ್ ತೋರಿಸ್ತೀನಿ. ಈ ತರಹದ ಮಾರ್ಕೆಟ್ನಲ್ಲಿ ಐಟಮ್ಸ್ ಹೇಗೆ ಬೈ ಮಾಡ್ಬೇಕು ಅಂತ ನೋಡ್ಕೋ ಅಂತ ಹೇಳಿ ಅಂಗಡಿ ಓನರ್ ಹತ್ರ ಹೋದ. ಅಲ್ಲಿ ಅಂಗಡಿ ಹೊರಗೆ ಧೋತಿ ಕುರ್ತಾ ಹಾಕಿ ಕೂತಿದ್ದ. ಆ ವ್ಯಕ್ತಿ ಕುತ್ತಿಗೆಯಲ್ಲಿ ದಪ್ಪ ಚಿನ್ನದ ಸರ ಇತ್ತು. ಆದ್ರೆ ಓನರ್ ಹತ್ರ ಹೋಗೋ ಮೊದಲೇ ಅನಿಲ್ ಉಳಿದ 2 ಗ್ಲಾಸ್ಗಳು ಒಂದ್ ಕಡೆ ಬಿದ್ದಿರೋದನ್ನ ನೋಡ್ದವನು ತಕ್ಷಣ ಎತ್ಕೊಂಡ. ನಂತರ ನಗ್ತಾ, ಸಿಕ್ತು, ಈವಾಗ ಸೆಟ್ ಕಂಪ್ಲೀಟ್ ಆಯ್ತು. ನಾನು ಇನ್ ಮುಂದೆ ಈ ರಾಯಲ್ ಗ್ಲಾಸ್ ನಲ್ಲಿ ಆಗಾಗ ಕುಡಿಬಹುದು ಅಂತ ಹೇಳ್ತಾ ಶಾಪ್ ಓನರ್ ಹತ್ರ ಹೋಗೋಕ್ ಶುರು ಮಾಡ್ದ. ಆದ್ರೆ ಆಗ ಗೌತಮ್ನ ಕಣ್ಣು ಗ್ಲಾಸ್ನ ಹಿಂದೆ ಇದ್ದ ಸ್ಟಿಕ್ಕರ್ ಮೇಲೆ ಬಿತ್ತು. ಸ್ಟಿಕ್ಕರ್ ನೋಡಿ ಅವನಿಗೇನೋ ಮಿಸ್ ಹೊಡಿತಿದೆ ಅಂತ ಫೀಲ್ ಆಯ್ತು. ನೆಕ್ಸ್ಟ್ ಮೊಮೆಂಟ್ ಅಲ್ಲೇ ಅನಿಲ್ ಹತ್ರ ಗ್ಲಾಸ್ಗಳನ್ನ ತಗೊಂಡು ಗೌತಮ್ ಸಡನ್ ಆಗಿ, ಮಾವ ಒಂದ್ ನಿಮಿಷ ವೇಟ್ ಮಾಡಿ, ಈ ಗ್ಲಾಸ್ಗಳು ಆಂಟಿಕ್ ಅಲ್ಲ, ಇವೆಲ್ಲ ಪಾಲಿಶ್ ಮಾಡಿರೋ ಗ್ಲಾಸ್ಗಳು. ನೋಡಿ, ಈ ಗ್ಲಾಸ್ನ ಸ್ಟಿಕ್ಕರ್ ಇನ್ನು ತೆಗ್ದಿಲ್ಲ ಅಂದ. ಗೌತಮ್ನ ಮಾತುಗಳನ್ನ ಕೇಳಿ ಅನಿಲ್ ಶಾಕ್ ಆಗಿ ಗ್ಲಾಸ್ನ ನೋಡ್ದ.
ಆದ್ರೆ ಅವನು ಏನಾದ್ರೂ ಹೆಚ್ಚು ಹೇಳೋ ಮೊದಲೇ ಶಾಪ್ ಓನರ್ ಇವರಿಬ್ರು ಮಾತಾಡೋದನ್ನ ಕೇಳಿಸ್ಕೊಂಡ. ಅವನಿಗೆ ತನ್ನ ಶಾಪ್ ಬಗ್ಗೆ ಅಪಪ್ರಚಾರ ಆಗೋದಿರ್ಲಿ ಅಥವಾ ಬೇರೆ ಯಾವುದೇ ಕಾಂಪ್ಲಿಕೇಶನ್ ಕ್ರಿಯೇಟ್ ಆಗೋದಾಗ್ಲಿ ಬೇಕಾಗಿರ್ಲಿಲ್ಲ ಅನ್ನೋದನ್ನ ಅವನ ಮುಖಾನೇ ಹೇಳ್ತಾ ಇತ್ತು. ಸೊ ಅವನು ಶಾಪ್ ಮುಂದೆ ನಿಂತಿದ್ದ ಇಬ್ರು ರೌಡಿಗಳಿಗೆ ಸನ್ನೆ ಮಾಡ್ದ. ಕಣ್ಣು ಮುಚ್ಚಿ ಬಿಡೋ ಅಷ್ಟರಲ್ಲಿ ಅನಿಲ್ ಮತ್ತು ಗೌತಮ್ ರೌಡಿಗಳಿಂದ ಸುತ್ತುವರೆದಿದ್ರು. ಇವರಿಬ್ರನ್ನ ಆ ರೌಡಿಗಳು ಗುರಾಯಿಸ್ಕೊಂಡು ನೋಡ್ತಿದ್ರು. ಅನಿಲ್ ನರ್ವಸ್ ಆಗಿ, ನೋಡಿ, ನೀವು ಮಾಡ್ತಿರೋದು ಸರಿ ಇಲ್ಲ. ಸುಳ್ಳು ಹೇಳಿ ಜನರಿಗೆ ಐಟಮ್ ಸೇಲ್ ಮಾಡೋದಲ್ದೆ ನೀವು ನಮ್ಮ ಹತ್ರ ರೌಡಿಗಳ ಹಾಗೆ ಬಿಹೇವ್ ಮಾಡ್ತಿದ್ದೀರಾ. ಇರಿ, ನಾನು ಈಗಲೇ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅನಿಲ್ನ ಈ ಮಾತುಗಳನ್ನ ಕೇಳಿ ಶಾಪ್ ಓನರ್ ತನ್ನ ತೋಳುಗಳನ್ನ ಫೋಲ್ಡ್ ಮಾಡ್ತಾ ಸಿಟ್ಟಿನಿಂದ, ಏನಂದೆ, ನೀನು ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ತೀಯಾ? ಹೋಗು, ಕಾಲ್ ಮಾಡು. ಓ, ನೀನೇನ್ ಕಾಲ್ ಮಾಡೋದು? ಈಗ ನಾನೇ ಕಾಲ್ ಮಾಡ್ತೀನಿ ನೋಡು. ಇಲ್ಲಿಂದ ಯಾರು ನಿಮ್ಮನ್ನ ಕಾಪಾಡೋಕ್ಕಾಗಲ್ಲ ಅಂತ ಹೇಳ್ತಾ ಅವನು ಗೌತಮ್ ಮತ್ತೆ ಅನಿಲ್ನ ಸಿಟ್ಟಿಂದ ನೋಡ್ದ. ಇವರಿಬ್ರನ್ನ ಅವನು ಯಾವುದೇ ಕ್ಷಣದಲ್ಲಿ ಕೊಲ್ಲೋಕೆ ರೆಡಿ ಇದ್ದ ಅನ್ನೋದು ಕ್ಲಿಯರ್ ಆಗಿತ್ತು. ಅವನ ಆವಾಜ್ ಕೇಳಿ ಅನಿಲ್ನ ಗಂಟ್ಲು ಒಣಗೋಯ್ತು. ಜೊತೆಗೆ ಹಣೆಯಿಂದ ಬೆವರು ಬರೋಕೆ ಸ್ಟಾರ್ಟ್ ಆಯ್ತು. ಆದ್ರೆ ಗೌತಮ್ ಏನೋ ಹೇಳೋಕೆ ಅಂತ ಮುಂದ್ ಬಂದ. ಅಷ್ಟರಲ್ಲೇ ಅವನ ಕಣ್ಣು ಶಾಪ್ ಹೊರಗೆ ಬಿದ್ದಿದ್ದ ಒಂದು ಚಿಕ್ಕ ಸ್ಟೋನ್ ಮೇಲೆ ಬಿತ್ತು. ಅದು ಸೂರ್ಯನ ಬೆಳಕಿಗೆ ತುಂಬಾ ಪ್ರಕಾಶಮಾನವಾಗಿ ಹೊಳಿತಿತ್ತು. ಗೌತಮ್ ನೆಕ್ಸ್ಟ್ ಮೊಮೆಂಟ್ ಆ ಸ್ಟೋನ್ ಎತ್ಕೊಂಡು ಅದನ್ನ ಕೇರ್ಫುಲ್ ಆಗಿ ನೋಡಕ್ ಶುರು ಮಾಡ್ದ. ಅವನ ಸ್ಟೋನ್ನ ಇಂಪಾರ್ಟೆನ್ಸ್ನ ಒಂದೇ ನೋಟದಲ್ಲಿ ಅರ್ಥ ಮಾಡ್ಕೊಂಡಿದ್ದ. ಯಾಕಂದ್ರೆ ಅವನಿಗೆ ಆಂಟಿಕ್ ಅಂಡ್ ಹಳೆಯ ಐಟಮ್ಸ್ ಬಗ್ಗೆ ಒಳ್ಳೆ ನಾಲೆಜ್ ಇತ್ತು. ಸ್ಟೋನ್ ಟಚ್ ಮಾಡಿದ ತಕ್ಷಣ ಅವನಿಗೆ ತನ್ನ ದೇಹದ ಒಳಗೆ ಒಂಥರ ವೈಬ್ರೇಷನ್ ಫೀಲ್ ಆಯಿತು. ಅದನ್ನ ಅವನು 3 ವರ್ಷಗಳ ಹಿಂದೆ ಫೀಲ್ ಮಾಡಿದ್ದ. ಅವನ ದೇಹ ಸಡನ್ಲಿ ಬಿಸಿಯಾಗೋಕೆ ಶುರು ಆಯಿತು. ಇದ್ದಕ್ಕಿದ್ದಂಗೆ 3 ವರ್ಷಗಳ ಹಿಂದಿನ ಎಲ್ಲ ವಿಷಯಗಳನ್ನ ನೆನಪು ಮಾಡ್ಕೊಳ್ಳೋಕೆ ಶುರು ಮಾಡ್ದ. ಆಕ್ಚುಲಿ ಗೌತಮ್ ತನ್ನ ಮನೆಯಿಂದ ಹೊರಗೆ ಬಂದ ಮೇಲೆ ಕಾಶಿಲಿ ತುಂಬಾ ಸಮಯ ಇದ್ದ. ಇದೆಲ್ಲ ಅನ್ವಿತಾನ ಮದುವೆ ಆಗೋಕೆ 1 ವರ್ಷದ ಮೊದಲೇ ನಡೆದಿದ್ದು. ಅಲ್ಲಿ ಗೌತಮ್ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಅವನು ತನ್ನ ಪ್ಯಾಲೇಸ್ನ ಲಕ್ಸುರಿ ಲೈಫ್ನ ಬಿಟ್ಟು ಒಂದು ಸಿಂಪಲ್ ಜೀವನ ನಡೆಸೋಕೆ ಶುರು ಮಾಡಿದ್ದ. ಸ್ವಲ್ಪ ಟೈಮ್ನಲ್ಲೇ ಸಿಂಪಲ್ ಲೈಫ್ನ ಎಂಜಾಯ್ ಮಾಡೋಕೆ ಕೂಡ ಶುರು ಮಾಡ್ದ. ಜೊತೆಗೆ ಅವನು ಸಾಕಷ್ಟು ಬುಕ್ಸ್ಗಳನ್ನ ಓದಕ್ಕೆ ಸ್ಟಾರ್ಟ್ ಮಾಡಿದ್ದ. ಅದೆಷ್ಟೋ ಜ್ಞಾನನ ಪಡ್ಕೊಂಡಿದ್ದ. ಆ ಅಭ್ಯಾಸ ಆದ್ಮೇಲೆ ಜನರ ಎನರ್ಜಿನ ಐಡೆಂಟಿಫೈ ಮಾಡೋಕ್ಕೂ ಶುರು ಮಾಡ್ದ. ಯಾವುದೇ ಆಂಟಿಕ್ ಐಟಮ್ಸ್ನ ಒಂದೇ ನೋಟದಲ್ಲಿ ಗುರುತಿಸ್ತಿದ್ದ. ಕಾಶಿ ಬಿಟ್ಟ ಮೇಲೂ ಅವನು ಹೋದಲ್ಲೆಲ್ಲ ಪ್ರಾಚೀನ ಕಾಲದ ಅವಶೇಷಗಳ ಬಗ್ಗೆ, ಆಂಟಿಕ್ ಪೀಸ್ಗಳ ಬಗ್ಗೆ ಬುಕ್ಸ್ ಓದ್ತಾ ಇದ್ದ. ಅನ್ವಿತಾ ತಾತ ಹರಿಪ್ರಸಾದ್ ರಾಜ್ಗುರುನ ಭೇಟಿ ಮಾಡಿ ಅನ್ವಿತಾನ ಮದುವೆ ಆದ್ಮೇಲೂ ಗೌತಮ್ ಆ ಬುಕ್ಸ್ಗಳನ್ನ ತನ್ನ ಜೊತೆ ಸೇಫ್ ಆಗಿ ಇಟ್ಕೊಂಡಿದ್ದ. ಅವನು ಕಾಶಿಯಿಂದ ಹೊರಡೋವಾಗ್ಲೇ ಈ ಸ್ಟೋನ್ ಬಗ್ಗೆ ತಿಳಿದುಕೊಂಡಿದ್ದ. 3 ವರ್ಷದ ಹಿಂದೆ ಆ ಸ್ಟೋನ್ನ ಹಿಡ್ಕೊಂಡಾಗ ಗೌತಮ್ ಅಲ್ಲಿ ಯಾವ ರೀತಿ ವೈಬ್ರೇಷನ್ ಫೀಲ್ ಆಗಿತ್ತೋ ಇವತ್ತು ಕೂಡ ಗೌತಮ್ಗೆ ಅದೇ ಕಂಪನದ ಅನುಭವ ಆಯಿತು. ಅವನ ಕಣ್ಗಳು ತನ್ನ ಕೈಯಲ್ಲಿದ್ದ ಸ್ಟೋನ್ ಮೇಲೆ ಮಾತ್ರ ಇತ್ತು. ಆದ್ರೆ ಸ್ಟೋನ್ ಜೊತೆ ಒಂದು ತುಂಬಾ ದೊಡ್ಡ ತೊಂದರೆ ಕೂಡ ಅವನ ಮುಂದೆ ಇವತ್ತು ನಿಂತಿತ್ತು. ಅನಿಲ್ ಗೌತಮ್ನ ಈ ಆಕ್ಷನ್ ನೋಡಿ ಇರಿಟೇಟ್ ಆಗಿ, ಏನ್ ಮಾಡ್ತಿದೀಯಾ ಗೌತಮ್? ಈ ಜನರು ನಮ್ಮನ್ನ ಕೊಲ್ಲೋಕ್ ನಿಂತಿದ್ದಾರೆ, ಬಟ್ ನೀನು ಇಲ್ಲಿ ನಿಂತು ಟೈಮ್ ವೇಸ್ಟ್ ಮಾಡ್ತಿದೀಯಾ. ನೀನ್ ನನ್ನ ಪ್ರೊಟೆಕ್ಷನ್ಗಾಗಿ ಬಂದಿದ್ಯಾ ಅಥವಾ ನನ್ನ ಸಾಯಿಸೋಕ? ಇಟ್ಸ್ ಮೈ ಮಿಸ್ಟೇಕ್. ನಿನ್ನಂತ ಒಬ್ಬ ಮನುಷ್ಯನ ಜೊತೆ ಕರ್ಕೊಂಡು ಬರೋ ಮೊದಲು ನಾನು ಯೋಚಿಸ್ಬೇಕಿತ್ತು. ಓ ಗಾಡ್, ನಾನು ಎಲ್ಲಿ ಸಿಕ್ಬಿದ್ದೆ ಅಂತ ಗೊಣಗ್ತಿದ್ದ. ಅವರಿಬ್ಬರ ಗುಸುಗುಸು ನೋಡಿ ಅಂಗಡಿ ಓನರ್ನ ಸಿಟ್ಟು ಹೆಚ್ಚಾಯ್ತು. ಈ ಕಡೆ ಓನರ್ ಎಕ್ಸ್ಪ್ರೆಷನ್ ನೋಡ್ತಿದ್ದ ಹಾಗೆ ಅನಿಲ್ ತಲೆ ಬೆವರಿನಿಂದ ತುಂಬ ಹೋಗಿತ್ತು. ಗೌತಮ್ ಅನಿಲ್ನ ಸೇವ್ ಮಾಡ್ತಾನ? ಆ ರೌಡಿಗಳ ಜೊತೆ ಫೈಟ್ ಮಾಡ್ತಾನ? ಗೌತಮ್ಗೆ ಸಿಕ್ಕಿರೋ ಸ್ಟೋನ್ ರಹಸ್ಯ ಏನು? ಈ ಎಲ್ಲಾ ಪ್ರಶ್ನೆಗಳ ಉತ್ತರಕ್ಕಾಗಿ ಕೇಳಿ ರಾಯಲ್ ವಾರಸ್ದಾರ. ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ದಾರ, ಕೇವಲ ಪಾಕೆಟ್ ಎಫ್ಎಂ ನಲ್ಲಿ.